9 ನವಗ್ರಹಗಳಿಗೆ ಸಂಬಂಧಿಸಿದ 9 ವೃಕ್ಷಗಳ ಸಮೇತ ಅರ್ಕ ಮಹಾಗಣಪತಿ ಇರುವ ಭಾರತದ ಪ್ರಪ್ರಥಮ ದೇವಾಲಯದ ವಿಶೇಷತೆ ಏನು? ಈ ದೇಗುಲದಲ್ಲಿನ ಅರ್ಕ ಗಣಪತಿಯನ್ನು ನೋಡಿ ಇಲ್ಲಿನ ವೃಕ್ಷಗಳಿಗೆ ಪ್ರದಕ್ಷಿಣೆ ಮಾಡಿದರೆ ಯಾವೆಲ್ಲ ಕಷ್ಟಗಳು ದೂರವಾಗುತ್ತದೆ? ಈ ದೇಗುಲದ ಸಂಪೂರ್ಣ ವಿಳಾಸ ಹಾಗೂ ಸ್ಥಳ ಪುರಾಣವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ, ಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇಗುಲ ದರ್ಶನ ಕರ್ನಾಟಕ ವಾಹಿನಿಗೆ ಸ್ವಾಗತ. ಇವತ್ತು ನಾನು ಮೆಜೆಸ್ಟಿಕ್ನ ಸಮೀಪ ಇರುವಂತಹ ಶ್ರೀ ಅರ್ಕ ಮಹಾಗಣಪತಿ ದೇವಸ್ಥಾನದ ಬಳಿ ಇದ್ದೀನಿ. ಇಲ್ಲಿನ ವಿಶೇಷತೆಗಳು ಏನು, ಈ ದೇವಸ್ಥಾನ ಹೇಗೆ ವಿಭಿನ್ನವಾಗಿದೆ ಎಲ್ಲ ತಿಳ್ಕೊಳ್ಳೋಣ, ಬನ್ನಿ. ಗಣೇಶ, ಶ್ರೀ ಬಗಲಾಮುಖಿ ದೇವಿ ಅಥವಾ ಬಗುಳಾಂಬ ದೇವಿಯ ಜೊತೆಗೆ ಶ್ರೀ ಚಕ್ರವು ಈ ಆಲಯದಲ್ಲಿ ಒಟ್ಟಿಗೆ ಇರುವುದು ತುಂಬಾ ವಿಶೇಷ. ನಮ್ಮ ಭಾರತದ ಯಾವುದೇ ದೇವಾಲಯಗಳಲ್ಲಿ ಈ ರೀತಿ ಗಣೇಶನು ದೇವಾಲಯದಲ್ಲಿ ಮುಖ್ಯ ದೇವರಾಗಿದ್ದು ಶ್ರೀ ಚಕ್ರವು ಜೊತೆಗೂಡಿ ಇರುವುದನ್ನು ನೋಡಲು ಸಾಧ್ಯವಿಲ್ಲ. ಭಾರತದ ಮೊದಲ ನವಗ್ರಹ ದೇವಾಲಯ ಇದಾಗಿದ್ದು ಧನುರ್ಮಾಸ ಹಾಗೂ ಮಾಘ ಮಾಸದಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷ ಪೂಜೆಗಳು ಜರುಗುತ್ತವೆ. ಮನುಷ್ಯನಿಗೆ ಜಾತಕ ಎಷ್ಟು ಮುಖ್ಯವೋ ಅದೇ ರೀತಿ ಆತನ ಜೀವನ ನಡೆಸಲು ಗ್ರಹಗಳ ಕೃಪೆ ಇರುವುದು ಅಷ್ಟೇ ಮುಖ್ಯ. ಮನುಷ್ಯನ ಸುಖ ದುಃಖಗಳಿಗೆ ಗ್ರಹಗಳ ಚಲನೆಯು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಗ್ರಹಗಳ ದೋಷ ದೂರ ಮಾಡಿ ಬೇಡಿಕೊಂಡ ಕೋರಿಕೆ ನೆರವೇರಿಸಿ ಉತ್ತಮೋತ್ತಮ ಫಲ ನೀಡುವಂತಹ ಇಲ್ಲಿನ ಗಣೇಶ ಹಾಗೂ ನವಗ್ರಹ ವೃಕ್ಷಗಳ ಶಕ್ತಿ ಅಪಾರವಾಗಿದೆ. ಒಂದೇ ಬಾರಿ ಎಲ್ಲ ಗ್ರಹಗಳ ಅನುಗ್ರಹ ಪಡೆಯಲು ಒಂದೊಂದು ಗ್ರಹಗಳಿಗೂ ಸಂಬಂಧಿಸಿದ ನವಗ್ರಹ ವೃಕ್ಷಗಳನ್ನು ನಾವಿಲ್ಲಿ ಕಾಣಬಹುದು. ಮದುವೆ ಆಗದವರು, ಮಕ್ಕಳಾಗದವರು, ಶತ್ರು ಕಾಟ ಬಿದ್ದವರು, ಹಣಕಾಸಿನ ಸಮಸ್ಯೆ ಇದ್ದವರು, ಸಾಲಗಳು ಇದ್ದವರು, ಎಷ್ಟೋ ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದವರು, ಮಕ್ಕಳ ವಿದ್ಯೆ, ಉದ್ಯೋಗ, ವ್ಯಾಪಾರ, ಹೀಗೆ ನಾನಾ ಸಮಸ್ಯೆಗಳಿಗೆ ಭಕ್ತರು ಬಂದು ಇಲ್ಲಿ ಪ್ರದಕ್ಷಿಣೆ ಮಾಡಿ ಹರಕೆ ಮಾಡಿ ಹೋದರೆ ಖಚಿತವಾಗಿ ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ಸುಖ ಜೀವನ ನಡೆಸಬಹುದು. ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಭಕ್ತರ ಜೀವನದಲ್ಲಿ ನಡೆದ ಅನೇಕ ಪವಾಡಗಳು ಉದಾಹರಣೆಯಾಗಿವೆ. ವೀಕ್ಷಕರೇ, ನೀವೇನ್ ನೋಡ್ತಾ ಇದ್ದೀರಾ, ಇದು ಅರ್ಕ ಮಹಾಗಣಪತಿಯ ಮೂಲ ಸ್ಥಾನ. ಅರ್ಕ ಮಹಾಗಣಪತಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಅರ್ಕ ಸಸ್ಯದ ಕೆಳಗೆ ಮಹಾಗಣಪತಿ ಇರೋದ್ರಿಂದ ಇದನ್ನ ಅರ್ಕ ಮಹಾಗಣಪತಿ ಅಂತ ಹೆಸರು ಬಂದಿದೆ. ಅರ್ಕ ಮಹಾಗಣಪತಿ ಸನ್ನಿಧಿಯಲ್ಲಿ ಬಗಳಾಂಬ ದೇವಿ ಜೊತೆ ಶ್ರೀಚಕ್ರ ಇರುವುದು ಮತ್ತೊಂದು ವಿಶೇಷತೆ. ನಾನಾ ರೂಪಗಳಲ್ಲಿ ಅರ್ಕ ಗಣಪತಿಯು ಒಂದು 4 ಕೈಗಳಲ್ಲಿ ದಂತ, ಪಾಶ, ಕಮಲ, ಮೋದಕಗಳನ್ನು ಹಿಡಿದಿರುವ ಸರ್ಪವನ್ನೇ ಯಜ್ಞೋಪವೀತವಾಗಿ ಧರಿಸಿರುವ ಮುಕ್ತಾಮಣಿಗಳ ಆರದಿಂದ ಶೋಭಿತನಾಗಿರುವ ಇಲಿಯ ಮೇಲೆ ಭದ್ರಾಸನ ಹಾಕಿ ಕುಳಿತಿರುವ ಅರ್ಕ ಗಣಪತಿ ನಿತ್ಯವೂ ಶುಭದಾಯಕ. ಹಿಂದೆ ಸಮುದ್ರ ಮಂಥನದ ಕಾಲದಲ್ಲಿ ಹಾಲಾಹಲ ಬಂದಾಗ ಶಿವನು ಆ ವಿಷವನ್ನು ಕುಡಿಯುವಾಗ ಸ್ವಲ್ಪ ವಿಷ ಸಾಗರಕ್ಕೆ ಬಿದ್ದು ಕ್ಷೀರಸಾಗರವು ವಿಷಪೂರಿತವಾಗಿತ್ತು. ಇದರಿಂದ ಕ್ಷೀರಸಾಗರದ ಎಲ್ಲ ಜಲಚರಗಳು ಸಾವನ್ನಪ್ಪಲು ಪ್ರಾರಂಭವಾಗುತ್ತೆ. ಆ ಸಂದರ್ಭ ದೇವತೆಗಳು ಗಣಪತಿಯ ಮೊರೆ ಹೋಗ್ತಾರೆ. ಕೂಡಲೇ ಸುಂಟರ ಗಾಳಿಯೊಂದು ಸುಳಿಸುಳಿಯಾಗಿ ಇಡೀ ಕ್ಷೀರಸಾಗರದಲ್ಲಿ ಸುಳಿದು ನೊರೆ ನೊರೆಯಾಗಿಸಿ ಆ ನೊರೆಯನ್ನು ದಡಕ್ಕೆ ಹಾಕಿತು. ಆ ನೊರೆ ಭೂಮಿಯೊಳಗೆ ಹೋಗಿ ಅಲ್ಲಿ ಒಂದು ಬಿಳಿ ಹೂವಿರುವ ಗಿಡ ಉದ್ಭವಿಸಿತು. ಆ ಗಿಡದ ಹಿನ್ನೆಲೆಯಲ್ಲಿ 4 ಕೈಗಳಲ್ಲಿ ದಂತ, ಪಾಶ, ಕಮಲ, ಮೋದಕಗಳನ್ನು ಹಿಡಿದಿರುವ ಸರ್ಪವನ್ನೇ ಯಜ್ಞೋಪವೀತವಾಗಿ ಧರಿಸಿದ ಶಿವ ಮತ್ತು ಹಂಸ, ನಾಗದೇವತೆ ಎಂಬ ಅಧಿಪತಿ ಪ್ರತ್ಯಾಧಿಪತಿ ದೇವತೆಗಳೊಂದಿಗೆ ಇಲಿಯ ಮೇಲೆ ಕುಳಿತ ಗಣಪತಿ ಪ್ರತ್ಯಕ್ಷನಾಗಿ ಆ ವಿಷಗಳನ್ನೆಲ್ಲ ನೊರೆಯ ರೂಪದಲ್ಲಿ ದಡ ಮುಟ್ಟಿಸಿ ಆ ಅರ್ಕ ಗಿಡದಲ್ಲಿ ತುಂಬಿಸಿರುವೆ. ಈ ಅರ್ಕ ಗಿಡದಲ್ಲಿ ನಾನು ಇರುವುದರಿಂದ ನನ್ನನ್ನು ಅರ್ಕ ಗಣಪತಿ ಎಂದು ಪೂಜಿಸಿ. ಯಾರು ಶ್ವೇತಾರ್ಕ ಪುಷ್ಪದಿಂದ ಅಂದರೆ ಬಿಳಿ ಎಕ್ಕದ ಪುಷ್ಪದಿಂದ ನನ್ನನ್ನು ಪೂಜಿಸುತ್ತಾರೋ ಅವರ ಅಭಿಷ್ಟೆ ನೆರವೇರಲಿದೆ ಎಂದು ತಿಳಿಸಿ ಅಂತರ್ಧಾನನಾದ. ಅರ್ಕ ಸಸಿಯ ಕೆಳಗಡೆ ಈ ಗಣೇಶನು ನೆಲೆಸಿರುವ ಕಾರಣ ಈ ಗಣಪತಿಗೆ ಅರ್ಕ ಮಹಾಗಣಪತಿ ಎಂದು ಕರೆಯುತ್ತಾರೆ. ಅರ್ಕ ಗಣೇಶನು ಭಕ್ತರ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರಿಸುತ್ತಾನೆ. ಅರ್ಕ ಸಸಿಯಿಂದ ಉದ್ಭವವಾದ ಗಣೇಶನ ಮೂರ್ತಿಯನ್ನು ನಾವಿಲ್ಲಿ ಕಾಣಬಹುದು. ಈ ದೇಗುಲದಲ್ಲಿ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಅರ್ಕೇಶ್ವರ ಸ್ವಾಮಿ, ಸತ್ಯನಾರಾಯಣ ಸ್ವಾಮಿ, ಭಕ್ತ ಆಂಜನೇಯ ಸ್ವಾಮಿ, ನಾಗದೇವರುಗಳು ಇದ್ದಾರೆ. ಪ್ರತಿ ಸೋಮವಾರ, ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ, ಸಂಕಷ್ಟಿಗಳಂದು ವಿಶೇಷ ಪೂಜೆಗಳು ಇಲ್ಲಿ ಜರುಗುತ್ತವೆ. ಈ ದೇಗುಲದಲ್ಲಿ ಸಂಕಲ್ಪಕ್ಕೆ ತಕ್ಕಂತೆ ಮಹಾಗಣಪತಿ ಹೋಮ, ನವಗ್ರಹ ಹೋಮಗಳನ್ನು ಮಾಡಿಸುವುದರಿಂದ ಗ್ರಹಗಳಿಂದ ಉಂಟಾಗುವಂತಹ ದುಷ್ಪರಿಣಾಮಗಳಿಂದ ಪಾರಾಗಬಹುದು. ಇಲ್ಲಿ ಔದುಂಬರ ವೃಕ್ಷದ ಕೆಳಗೆ ಶಿವನು ಲಿಂಗ ಸ್ವರೂಪದಲ್ಲಿ ಉದ್ಭವವಾಗಿದ್ದಾನೆ. ವೀಕ್ಷಕರೇ, ನೀವೇನ್ ನೋಡ್ತಾ ಇದ್ದೀರಾ, ಇದು ಶುಕ್ರ ಗ್ರಹಕ್ಕೆ ಅಧಿಪತಿಯಾಗಿರುವ ಔದುಂಬರ ವೃಕ್ಷ. ಇದರ ಕೆಳಗಡೆ ಶಿವಲಿಂಗ ಇರೋದು ಕೂಡ ಇನ್ನಷ್ಟು ವಿಶೇಷ. ಭಕ್ತಾದಿಗಳಿಗೆ ಇಲ್ಲಿ ಅಭಿಷೇಕ ಮಾಡುವ ಅವಕಾಶ ಕೂಡ ಇದೆ. ಈ ಔದುಂಬರ ವೃಕ್ಷಕ್ಕೆ ಕಂಕಣ ಭಾಗ್ಯ ಕೂಡಿ ಬರೋದಕ್ಕೆ 12 ವಾರ ಮಂಗಳವಾರ ಅಥವಾ ಶುಕ್ರವಾರ ಪ್ರದಕ್ಷಿಣೆಯನ್ನು ಮಾಡಿ ಪೂಜೆಯನ್ನ ಮಾಡಿ
ಅರಿಶಿಣದ ಕೊಂಬನ್ನು ಕಟ್ಟಿದರೆ ಮದುವೆ ನಿಶ್ಚಯ ಈ ಆಗುತ್ತೆ. ಶಿವಲಿಂಗಕ್ಕೆ ಭಕ್ತರು ತಮ್ಮ ಕೈಯಾರೆ ಅಭಿಷೇಕ ಮಾಡಲು ಇಲ್ಲಿ ಅವಕಾಶವಿದೆ. ಸುಮಾರು 100 ವರ್ಷಗಳ ಇತಿಹಾಸವಿರುವ ಈ ದೇಗುಲದಲ್ಲಿ ಮುಂಚೆ ತಪಸ್ವಿಗಳು ನೆಲೆಸಿ ಬಂದ ಭಕ್ತರ ಕಷ್ಟಗಳನ್ನ ಬಗೆಹರಿಸುತ್ತಿದ್ದರೆಂದು ಉಲ್ಲೇಖವಿದೆ. ಈ ದೇಗುಲದ ಆವರಣದಲ್ಲಿ ಒಂದೊಂದು ಗ್ರಹಕ್ಕೂ ಒಂದೊಂದು ವೃಕ್ಷಗಳಿವೆ. ಸೂರ್ಯನಿಗೆ ಅರ್ಕ ಅಥವಾ ಬಿಳಿಯಕ್ಕದ ಗಿಡ, ಬುಧ ಉತ್ತರಾಣಿ ಗಿಡ, ಚಂದ್ರ ಪಲಾಶ ಅಥವಾ ಮುತ್ತುಗದ ಮರ, ಮಂಗಳ ಕಗ್ಗಲಿ ಮರ, ಗುರು ಅರಳಿ ಮರ, ಶುಕ್ರ ಔದುಂಬರ ಮರ, ಶನಿ ಶಮಿ ವೃಕ್ಷ, ರಾಹು ಗರಿಕೆ, ಕೇತು ದರ್ಬೆ, ಹೀಗೆ ಒಂದೊಂದು ಗ್ರಹಕ್ಕೂ ಒಂದೊಂದು ವಿಶೇಷ ವೃಕ್ಷಗಳನ್ನು ಇಲ್ಲಿ ನಾವು ಕಾಣಬಹುದು. ಇನ್ನು ಈ ದೇಗುಲದ ವಿಳಾಸ ಇಲ್ಲಿ ಅಂತ ನೋಡೋದಾದ್ರೆ ಮೆಜೆಸ್ಟಿಕ್ ಅಥವಾ ಬೆಂಗಳೂರಿನ ಕೆಂಪೇಗೌಡ ರಸ್ತೆ ಗಾಂಧಿನಗರದಲ್ಲಿ ಈ ಅರ್ಕ ಮಹಾಗಣಪತಿಯ ಸನ್ನಿಧಿಯನ್ನು ನೀವು ನೋಡಬಹುದು. ಈ ದೇಗುಲದ ಸಂಪೂರ್ಣ ವಿಳಾಸ ಹಾಗೂ ಲೊಕೇಶನ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿರುತ್ತೆ. ನೋಡಿದ್ರಲ್ಲ, ಅರ್ಕ ಮಹಾಗಣಪತಿಯ ದೇಗುಲದ ವಿಶೇಷ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ಬಾರಿ ಇಂಥದ್ದೇ ಮತ್ತೊಂದು ವಿಶೇಷ ದೇವಾಲಯದ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.